ಎಂದಿನಂತೆ ಈ ಬಾರಿಯೂ ಕೂಡ ಖ್ಯಾತ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಾದಂತಹ ವೈದ್ಯರು ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಡಾಕ್ಟ್ರೆ, ಒಬ್ರು ಕಾಲರ್ ತುಂಬಾ ಕಾಲ್ ಮಾಡಿದ್ರಂತೆ ನಮ್ಮ ಕಾರ್ಯಕ್ರಮಕ್ಕೆ. ಪಾಪ ಅವ್ರ ಕಾಲ್ ಸಿಕ್ಕಿಲ್ಲ, ಹಾಗಾಗಿ ಒಂದು ಸುದೀರ್ಘವಾದ ಒಂದು ಲೆಟರ್ ಬರೆದಿದ್ದಾರೆ. ಏನೋ ದೈಹಿಕ ಸಮಸ್ಯೆ ಆಯ್ತು, ಪ್ರಾಬ್ಲಮ್ ಆಯ್ತು, ಹೋಗ್ಬಿಟ್ಟು ನಾನು ಎಲ್ಲಾ ರೀತಿಯಾದಂತಹ ಪರೀಕ್ಷೆಗಳಿಗೆ ಒಳಪಟ್ಟೆ, ನನಗೆ BXO ಕಾಯಿಲೆ ಇದೆ ಅಂತ ಡಯಾಗ್ನೈಸ್ ಆಗಿದೆ. ಸೊ ಏನಿದು BXO ಕಾಯಿಲೆ, ಯಾರಿಗ್ ಬರುತ್ತೆ, ಬಂದಾಗ ಏನು ಗುಣಲಕ್ಷಣಗಳು, ಇದು ಸಿಂಪ್ಟಮ್ಸ್ ಏನು, ಈ BXO ಕಾಯಿಲೆ ಗುಣಪಡಿಸಬಹುದಾ, ಏನೇನ್ ಚಿಕಿತ್ಸೆ, ಸೊ ಡೀಟೇಲ್ಸ್ ಅನ್ನ ಇವತ್ತಿನ ಎಪಿಸೋಡ್ ನಲ್ಲಿ ಹೇಳ್ಕೊಡ್ಬೋದಾ ಡಾಕ್ಟರ್? ಹಾಗಾದ್ರೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ, ಬಹಳ ಅಪರೂಪವಾದ ಪ್ರಶ್ನೆ ಕೂಡ. ಓಕೆ, ಇದುವರೆಗೂ ನಮ್ಗೆ ಬರ್ತಾ ಇದ್ದಿದ್ದು ಪ್ರಶ್ನೆಗಳಿಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಹಳ ಹೈಲಿ ಟೆಕ್ನಿಕಲ್ ಪ್ರಶ್ನೆ ಕೇಳಿ. ಓಕೆ, BXO ಅಂತಂದ್ರೆ ಅದರ ಎಕ್ಸ್ಪಾನ್ಷನ್ ಬ್ಯಾಲೆನೈಟಿಸ್ ಕ್ಸಿರೋಟಿಕಾ ಒಬ್ಲಿಟ್ರೆನ್ಸ್ ಅಂತ. ಬ್ಯಾಲೆನೈಟಿಸ್ ಕ್ಸಿರೋಟಿಕಾ ಒಬ್ಲಿಟ್ರೆನ್ಸ್. B stands for balanitis, ಓಕೆ, X stands for xerotica, O stands for obliterans. ಓಕೆ, ಇದು ಎಕ್ಸ್ಪಾನ್ಷನ್. ಇದನ್ನ ಒಂದು ಚರ್ಮದ ಕಾಯಿಲೆ ಇದು BXO ಅನ್ನೋದು. ಇದಕ್ಕೊಂದು ಆಲ್ಟರ್ನೇಟ್ ನೇಮ್ ಕೂಡ ಇದೆ, ಲೈಕೆನ್ ಸ್ಕ್ಲಿರೋಸಿಸ್ ಅಂತ. ಲೈಕೆನ್ ಸ್ಕ್ಲಿರೋಸಿಸ್ ಇದು ಚರ್ಮ ರೋಗ ಒಂದು. ಓಕೆ, ಈ ಬಹುತೇಕ ಈ ಚರ್ಮ ರೋಗ ಬರೋದು ಈ ಪರ್ಟಿಕ್ಯುಲರ್ಲಿ ಲೈಕೆನ್ ಸ್ಕ್ಲಿರೋಸಿಸ್ ಅಥವಾ BXO ಜನನೇಂದ್ರಿಯಗಳ ಮೇಲೆ ಬರ್ತದೆ. ಅದರಲ್ಲೂ 90% ಪುರುಷರ ಮರ್ಮಾಂಗದ ಮೇಲೆ, ಅಂದ್ರೆ ಪುರುಷರ ಶಿಶ್ನ ಮೇಲೆ ಬರುತ್ತೆ. ಸ್ತ್ರೀಯರಿಗೂ ಬರಬಹುದು. ಓಕೆ, ಈ ಲೈಕೆನ್ ಸ್ಕ್ಲಿರೋಸಿಸ್ ಬೇರೆ ಬೇರೆ ಜಾಗದಲ್ಲೂ ಬರ್ಬೋದು, ಬರಬಾರ್ದು ಅಂತ ಇಲ್ಲ. ಆದ್ರೆ ಬಹುತೇಕ ಈ ಲೈಕೆನ್ ಸ್ಕ್ಲಿರೋಸಿಸ್ ಅಥವಾ BXO ಬರೋದು ಈ ಜನನೇಂದ್ರಿಯದ ಮೇಲೆ, ಹೆಚ್ಚಿನ ಪ್ರಮಾಣದಲ್ಲಿ ಜನನೇಂದ್ರಿಯಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೌದೌದು. ಇದು ಏನಂತಂದ್ರೆ ಒಂದು ಈ ಚರ್ಮ ದಪ್ಪ ಆಗ್ತಾ ಹೋಗುತ್ತೆ. ಸ್ಕ್ಲಿರೋಸಿಸ್ ಶಿಶ್ನುವಿನ ಚರ್ಮ ದಪ್ಪ ಆಗ್ತಾ ಹೋಗುತ್ತೆ. ಮುಂದೋಗ್ಲು, ಶಿಶ್ನುವಿನ ಮುಂದೋಗ್ಲೇನಿದೆ, ಪ್ರಿಪ್ಯೂಸ್ ಅಂತ ಏನ್ ಹೇಳ್ತೀವಿ, ಅದು ಸಾಮಾನ್ಯವಾಗಿ ಮೃದುವಾಗಿರ್ತದೆ. ಹೌದು. ಈ ಸರ್ಕಮ್ಸಿಷನ್ ಆಗಿಲ್ದೇ ಇರೋರಲ್ಲಿ, ಅಂದ್ರೆ ಮುಂಜಿ ಆಗಿಲ್ದೇ ಇರೋರಲ್ಲಿ ಚರ್ಮ ಹಿಂದಕ್ಕೆ ತಳೆದಾಗ ಒಳಗಡೆ ಒಳ್ಳೆ ಮ್ಯೂಕಸ್ ಮೆಂಬ್ರೇನ್ ತರ, ಅಂದ್ರೆ ತೆಳುವಾದ ಒಂದು ಪರದೆ, ಅಂದ್ರೆ ನಮ್ಗೆ ಬಾಯಿ ಒಳಗಡೆ ಇರ್ತದಲ್ಲ ಆ ತರದೊಂದು ಪರದೆ, ತೆಳುವಾದ ಪರದೆ ಅಥವಾ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ ಚರ್ಮನ ಹಿಂದಕ್ಕೆ ತಳೆದಾಗ. ಬಹಳ ಡೆಲಿಕೇಟ್ ಆಗಿರುತ್ತೆ. ಆ ಡೆಲಿಕೇಟ್ ಚರ್ಮ ದಪ್ಪ ಆಗ್ತಾ ಹೋದ್ರೆ ಅದನ್ನ ಲೈಕೆನ್ ಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಈ ದಪ್ಪ ಆಗ್ತಾ ಆಗ್ತಾ ಏನಾಗುತ್ತೆ, ಈ ಮುಂದೋಗ್ಲು ಹಿಂದಕ್ಕೆ ಸರ್ಕಿಸೋದಕ್ಕಾಗೋದಿಲ್ಲ, ಅಷ್ಟು ದಪ್ಪ ಗಟ್ಟಿ ಆಗ್ಬಿಡ್ತದೆ. ಅಂದ್ರೆ ಅದರ ಥಿಕ್ನೆಸ್ ಪ್ಲಸ್ ಎಲಾಸ್ಟಿಸಿಟಿ ಹೊರಟೋಗ್ತದೆ. ಕ್ಸಿರೋಟಿಕಾ ಸ್ಕ್ಲಿರೋಸಿಸ್. ಸ್ಕ್ಲಿರೋಸಿಸ್ ಅಂದ್ರೆ ಒಂಥರ ನಾರ್ ಕಟ್ಬಿಡೋದು. ಅದೇನು ನಮ್ಮ ಈ ಮುಂದೋಗ್ಲು ಎಲಾಸ್ಟಿಕ್ ಆಗಿ ನಾವ್ ಹಿಂದಕ್ಕೆ ತಳ್ಕೊಂಡಾಗ ಆಗಲಾಗಿ ಹಿಗ್ಗುತ್ತೆ, ಆ ಹಿಗ್ಗುವಿಕೆ ಹೊರಟೋಗುತ್ತೆ. ಆ ಚರ್ಮದ ಒಂದು ಬೇಸಿಕ್ ಕ್ಯಾರೆಕ್ಟರ್ ಏನಿದೆ ಈ ಶಿಶ್ನುವಿನ ಚರ್ಮ, ಒಂದು ಮೃದುತ್ವ, ಎರಡನೇದು ಹಿಗ್ಗುವಿಕೆ. ಈ ಮೃದುತ್ವ ಹೋಗಿ ಗಟ್ಟಿ ಆಗುತ್ತೆ, ಹಿಗ್ಗುವಿಕೆ ಹೋಗಿ ಸ್ಕ್ಲಿರೋಸಿಸ್ ಆಗ್ಬಿಡುತ್ತೆ. ಆಗೇನಾಗುತ್ತೆ, ಈ ಮುಂದಿನ ಚರ್ಮ ಹಿಂದಕ್ಕೆ ಸರಕ್ಸೋದಿಲ್ಲ. ಸರಿಯಾದ್ರೂ ಪೂರ್ತಿ ಸರಕ್ಸೋದಕ್ಕಾಗಲ್ಲ. ಅಕಸ್ಮಾತ್ ಸರಕ್ಸಿದ್ರು ಹಿಂದಕ್ಕೆ ಬಂದು ಒಳ್ಳೆ ಗಟ್ಟಿಯಾಗಿ ರಬ್ಬರ್ ಬ್ಯಾಂಡ್ ಹಾಕೊಂಡಂಗೆ ಬಿಗಿಯಾಗಿ ಹಿಡ್ಕೊಂಡ್ಬಿಡುತ್ತೆ ಲಿಂಗಮಣಿನ. ಒಂಥರ ಲಿಂಗಮಣಿ ಸುತ್ತ, ಕುತ್ತಿಗೆ ಸುತ್ತ ನೇಣು ಹಾಕೊಂಡಂಗೆ ಹಿಡ್ಕೊಂಡ್ಬಿಡುತ್ತೆ. ಜೊತೆಗೆ ಕೆಲವು ಸಾರಿ ಈ ಯುರೆತ್ರ, ಮೂತ್ರದ್ವಾರ, ಅದು ಕೂಡ ಕೆಲವು ಸಾರಿ ಎಫೆಕ್ಟ್ ಆಗ್ಬಿಟ್ಟು ಈ ಸ್ಟ್ರಿಕ್ಚರ್ ಇರತ್ರ ಆಗ್ಬಿಡ್ತದೆ. ಅಂದ್ರೆ ಈ ಮೂತ್ರದ್ವಾರ ಸಂಕುಚಿತ ಆಗ್ಬಿಡ್ತದೆ, ಉಚ್ಚ ಒಯ್ಯದೆ ಕಷ್ಟ ಆಗ್ಬಿಡ್ತದೆ. ಮೂತ್ರ ಉಯ್ಬೇಕಾದ್ರೆ ಉರಿ ಬರೋದು, ತುಂಬಾ ಪ್ರೆಷರ್ ಹಾಕಿ ಮಾಡೋದು, ತೆಳ್ಳಕ್ ಹೋಗೋದು, ಸಂಪೂರ್ಣ ಹೋಗದೆ ಇರೋದು, ಅರ್ಧ ಹೋಗೋದು, ಒಂದು ಪದೇ ಪದೇ ಹೋಗಂಗಾಗೋದು, ದಿನಕ್ಕೊಂದು 20 ಸಾರಿ ಹೋಗುತ್ತೆ, ಆದ್ರೂ ಸಂಪೂರ್ಣವಾಗಿ ಹೋಗಿರಲ್ಲ, ಸಮಾಧಾನನೇ ಆಗಲ್ಲ. ಏನೋ ಉಯ್ದಂಗ್ ಉಯ್ತದೆ, ಒಂದ್ ಅರ್ಧ ಗಂಟೆ ಬಂದು ವಾಪಸ್ ಕುತ್ಕೊಂಡಾಗ ತಿರ್ಗಾ ಉಯ್ಬೇಕು ಅನಿಸುತ್ತೆ. ಯಾಕೆಂದ್ರೆ ಉಚ್ಚ ಕೋಶ ಖಾಲಿ ಆಗಿರಲ್ಲ, ಯೂರಿನರಿ ಬ್ಲಾಡರ್ ಏನಿದೆ ಕಂಪ್ಲೀಟ್ ಖಾಲಿ ಆಗಿರುತ್ತೆ. ಯಾಕೆಂದ್ರೆ ಇದು ಸ್ಟ್ರಿಕ್ಚರ್ ನ್ಯಾರೋ ಆಗಿರ್ತದೆ, ಅಲ್ಲಲ್ಲೇ ಸಂಕುಚಿತ ಆಗಿರುತ್ತೆ. ಇದು ಕೂಡ ಒಂದು ಈ ಲೈಕೆನ್ ಸ್ಕ್ಲಿರೋಸಿಸ್ ಅಥವಾ ಈ BXO ಕಾಯಿಲೆ ಒಂದು ಚಿಹ್ನೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ
ಇದು ಒಂದು ಚರ್ಮದ ಕಾಯಿಲೆ ಆದ್ರೂ ಈ ಲಿಂಗಮಣಿ ಚರ್ಮನ ಜಾಸ್ತಿ ಆವರಿಸುತ್ತೆ. ಓಕೆ. ಜೊತೆಗೆ ಈ ಲಿಂಗಮಣಿಗೂ ಈ ಮುಂದೋಗ್ಲು ಚರ್ಮಕ್ಕೆ ಅನೇಕ ವಿಧವಾದ ಅಂಟುಗಳು ಏರ್ಪಾಡಾಗ್ತವೆ, ಅಡಿಷನ್ಸ್ ಅಂತ ಅಂತೀವಿ. ಆ ಚರ್ಮನ ಬಿಚ್ಚಿದ್ರೆ ಅಲ್ಲಲ್ಲೇ ತುಂತು ಕಟ್ಟುಗಳು ಒಂಥರ ಲಿಗಮೆಂಟ್ಸ್ ತರ ಅವು ಕಟ್ಕೊಂಡೋಗ್ ಶುರುವಾಗುತ್ತೆ. ಚರ್ಮ ಮ್ಯೂಕಸ್ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿಯಾಗಿ ತಂತು ಕಟ್ಟುಗಳು ಅಂತಂದ್ರೆ ಫೈಬ್ರೋಸಿಸ್ ಆಗ್ಬಿಟ್ಟು ಅಡಿಷನ್ಸ್ ಅಂದ್ರೆ ಜೇಡ್ರ ಬಲೆ ಕಟ್ತಾರೆ. ಆ ಲಿಂಗಮಣಿಗೂ ಮುಂದೋಗ್ಲಿಗೂ ಈ ಜೇಡ್ರ ಬಲೆ ಕಟ್ಟಿದಂಗ ಅಲ್ಲಲ್ಲೇ ನಾರಗಂಟುಗಳು ಕಟ್ಕೊಳ್ಳುತ್ತೆ. ಅದು ಎಷ್ಟು ಕಟ್ಕೊಳ್ಳುತ್ತೆ ಅಂತಂದ್ರೆ ಆ ಹಿಂದಕ್ಕೆ ಚರ್ಮ ಸರ್ಕ್ಸಕ್ ಹೋದ್ರೆ ಭಯಂಕರವಾದ ನೋವು ಯಾತನೆ ಬರಕ್ ಶುರುವಾಗುತ್ತೆ. ಯಾಕೆಂದ್ರೆ ಎಳೆಯಕ್ಕಾಗಲ್ಲ, ಅಲ್ಲಲ್ಲೇ ನಾರ ಕಟ್ಬಿಟ್ಟಿರುತ್ತೆ, ಅಡಿಷನ್ಸ್ ಆಗ್ಬಿಡುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಇದು ಮೇಲ್ನೋಟಕ್ಕೆ ಒಂದು ಸಣ್ಣ ಕಾಯಿಲೆ ಅಂತ ಅನ್ಸಿದ್ರು ಹಾಗೆ ಬಿಟ್ರೆ ಇದು ಕ್ಯಾನ್ಸರ್ಗೂ ತಿರುಗಿಸ್ಕೊಳ್ಳೋ ಸಾಧ್ಯತೆ. ಅದು ತಿಕ್ಕನ್ನಾಗಿ ಆಗಿ ಲ್ಯೂಕೋಪ್ಲೇಕಿ ಆಗ್ಬಿಟ್ಟು ಅದು ಕ್ಯಾನ್ಸರ್ಗೂ ತಿರ್ಕೊಳ್ಬಹುದು, ಬಿಗಿ ಮುಂದೋಗ್ಲಾಗ್ಬಿಡ್ಬೋದು, ಪ್ಯಾರಾಫೈಮಸಿಸ್ ಆಗ್ಬಿಡ್ಬೋದು, ಅನೇಕ ರೀತಿಯ ತೊಂದರೆಗಳು ಆಗ್ಬೋದು. ಸ್ಟ್ರಿಕ್ಚರ್ ಇರತ್ರ ಆಗ್ಬಿಟ್ಟು ಯೂರಿನರಿ ಬ್ಲಾಡರ್ ಮೂತ್ರಕೋಶ ಅಗಾಧವಾಗಿ ಹಿಗ್ಗುತ್ತಾ ಹೋಗ್ಬೋದು. ಹಾಗೆ ಯೂರಿನ್ ಒಳಗಡೆ ಕಲೆಕ್ಟ್ ಆಗಿ 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 ಒಳಗಡೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗ್ಬೋದು, ಯುಟಿಐ ಜೊತೆಗೆ ಕಲ್ಲುಗಳು ಫಾರ್ಮೇಶನ್ ಆಗ್ಬೋದು, ಸ್ಟೋನ್ ಫಾರ್ಮೇಶನ್. ಯಾಕೆಂದ್ರೆ ನಿಂತ ನೀರಿನಲ್ಲಿ ಕಲ್ಲಾಗುತ್ತೆ. ಯಾವಾಗ ಉಚ್ಚ ಕೋಶದಲ್ಲಿ ಅಗಾಧವಾಗಿ ಯೂರಿನ್ ಕಲೆಕ್ಟ್ ಆಗಿ ಆಗಿ ಅಲ್ಲೇ ಇರ್ತದೆ, ಅಲ್ಲಿರತಕ್ಕಂಥ ಸಣ್ಣ ಪುಟ್ಟ ಕಲ್ಮಶಗಳು ಅದ್ರ ಜೊತೆ ಖನಿಜಗಳೆಲ್ಲ ಸೇರ್ಬಿಟ್ಟು ಕಲ್ಲಾಗ ಸಾಧ್ಯತೆ ಇದೆ. ಹೌದು, ಯೂರಿನರಿ ಬ್ಲಾಡರ್. ಹಾಗೆ ಕಿಡ್ನಿನಲ್ಲೂ ಸ್ಟೋನ್ ಆಗ್ಬಿಡ್ಬೋದು. ಯಾಕೆಂದ್ರೆ ಇವೆಲ್ಲ ಬ್ಯಾಕ್ ಫ್ಲೋ ಪ್ರೆಷರ್ ಇಂದ. ಹಾಗಾಗಿ ಮೇಲ್ನೋಟಕ್ಕೆ ಈ BXO ಕಾಯಿಲೆ ಸಿಂಪಲ್ ಅನ್ಸಿದ್ರು ಅದ್ರದ್ದು ಅನೇಕ ವಿಧವಾದ ದುಷ್ಪರಿಣಾಮಗಳು ಸಾಧ್ಯತೆ. ಸರಿಯಾದ ಟೈಮ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳದೆ. ಕರೆಕ್ಟ್. ಇದನ್ನ ಬಹಳ ಬೇಗ ಅದನ್ನ ಗುರ್ತು ಹಿಡಿದು ಯಾಕೋ ನನ್ನ ಚರ್ಮ ಮೊದ್ಲೆಲ್ಲ ಹಿಂದಕ್ಕೆ ಹೋಗ್ತಾ ಇತ್ತು, ಈಗ ಯಾಕೋ ಹಿಂದಕ್ಕೆ ಹೋಗ್ತಾ ಇಲ್ಲ, ಮೊದಲೆಲ್ಲ ಚರ್ಮ ಮೃದುವಾಗಿತ್ತು, ಈಗ ಯಾಕೋ ಸ್ವಲ್ಪ ದಪ್ಪಾಗಿದೆ, ಗಟ್ಟಿಯಾಗಿದೆ ಅನ್ಸದ ತಕ್ಷಣ ವೈದ್ಯರನ್ನ ಕಂಡ್ರೆ ಆಗದನ್ನ ಬಹಳ ಸುಲಭವಾಗಿ ಪತ್ತೆ ಹಚ್ಚಬಹುದು. ಮೇಲ್ನೋಟಕ್ಕೆ ಕಾಣುತ್ತೆ, ಅದಕ್ಕೆ ಯಾವ ಟೆಸ್ಟ್ ಬೇಕಾಗಿಲ್ಲ. ಎರಡು ಕಣ್ಣಲ್ಲಿ ದೃಷ್ಟಿ ಇಟ್ಟು ನೋಡಿದ್ರೆ ಚರ್ಮ ದಪ್ಪಾಗಿರುತ್ತೆ. ಆ ರೋಗಿನೇ ಹೇಳ್ತಾನೆ, ನನ್ಗೆ ಯಾಕೋ ನೋಡಿ ಚರ್ಮ ಇದು ಮೊದ್ಲಿದ್ದಂಗಿಲ್ಲ ಅಂತ. ಆಮೇಲೆ ಈ ಸಂದರ್ಭ ಬೇಕಂದ್ರೆ ಅದನ್ನ ಬಯಾಪ್ಸಿ ಮಾಡಿ ಲೈಕೆನ್ ಸ್ಕ್ಲಿರೋಸಿಸ್ ನ ಟಿಶ್ಯೂ ಬಯಾಪ್ಸಿ ಮಾಡಿ ಕಳಿಸಬಹುದು. ಅದನ್ನ ಬರೀ ಕಣ್ಣಲ್ಲೇನೆ ಕಂಡಿಡಿದ್ರು ಸಹ ಅದಕ್ಕೇನಾದ್ರೂ ಡಯಾಗ್ನೋಸಿಸ್ ಎಸ್ಟಾಬ್ಲಿಷ್ ಆಗಬೇಕು ಬಿಯಾಂಡ್ ಡೌಟ್ ಅಂತ ಅನ್ಸಿದ್ರೆ ಆಗ ವಿ ಮೇ ಹ್ಯಾವ್ ಟು ಗೋ ಫಾರ್ ಎ ಡಯಾಗ್ನೋಸ್ಟಿಕ್ ಟೆಸ್ಟ್. ಅದರ್ವೈಸ್ ಮೇಲ್ನೋಟಕ್ಕೇನೆ ಅದು ಸಾಧ್ಯ. ಇದಕ್ಕೆ ಚಿಕಿತ್ಸೆ ಅಂತಂತಂದ್ರೆ 2-3 ರೀತಿ ಚಿಕಿತ್ಸೆ ಕೊಡುವುದು. ಮೊದಲನೇದು ಅಂತಂದ್ರೆ ಇನ್ನು ಬಿಗಿನಿಂಗ್ ಸ್ಟೇಜ್ ಇದ್ರೆ, ಈಗ ತಾನೇ ಗುರ್ತಿಡ್ದು ಚರ್ಮ ಆರಾಮಾಗಿ ಹಿಂದಕ್ಕೆ ಸರಗ್ತಾ ಇದ್ದು ಏನು ಅಷ್ಟೇನು ತೊಂದರೆ ಆಗಿಲ್ಲ ಅನ್ಸಿದ್ರೆ ಈ ಬೆಟ್ನಜಾಲ್, ಬೀಟಾಮಿಥಾಜೋನ್, ಕಾರ್ಟಿಕೋಸ್ಟೆರಾಯ್ಡ್ ಆಯಿಂಟ್ಮೆಂಟ್ಗಳು ಬರ್ತವೆ. ಜೊತೆಗೆ ಏನಾದ್ರೂ ಇನ್ಫೆಕ್ಷನ್ ಆಗಿದ್ರೆ, ಬೆಲನೈಟಿಸ್ ಅಂತಂದ್ರೆ ಇನ್ಫೆಕ್ಷನ್ ವಿತ್ ಝೀರೋಟಿಕಾ ಒಬ್ಲಿಟ್ರೆನ್ಸ್ ಆಗಿದೆ, ಅದೇನಾಗುತ್ತೆ ಚರ್ಮ ದಪ್ಪಾಗಿ ಅದನ್ನ ಹಿಂದಕ್ಕೆ ಸರಿಸಿದಾಗ ಕ್ರ್ಯಾಕ್ ಒಳಗ್ಬಿಟ್ಟು ಅಲ್ಲಲ್ಲೇ ಸೋಂಕುಂಟಾಗ ಇನ್ಫೆಕ್ಷನ್ ಇದ್ರೆ ಆಗ ಅದಕ್ಕೆ ಸ್ವಲ್ಪ ಆಂಟಿಬಯೋಟಿಕ್ ಅಥವಾ ಆಂಟಿಸೆಪ್ಟಿಕ್ ಆಯಿಂಟ್ಮೆಂಟ್ ವಿತ್ ಕಾರ್ಟಿಕೋಸ್ಟೆರಾಯ್ಡ್ ಒನಬೆಟ್ ಬಿ ಕ್ರೀಮ್ ಅಂತ ಬರ್ತದೆ. ಬೇಕಾದಷ್ಟು ಫಸ್ಟ್ ಸ್ಟೇಜ್. ಹೌದೌದು.